ಗ್ರೀನ್ ಶೂಸ್. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸರ್ ಕಾಣಿಸ್ತಾ ಸಾರಿ, ವಾಯ್ಸ್ ಕೇಳಿಸ್ತಾ ಇಲ್ಲ ನಿಮ್ದು. ಓಕೆ, ಥ್ಯಾಂಕ್ ಯು. ಸೊ ನಾವು ಸರ್ ಡೌಟ್ ಇತ್ತು, ಸ್ಕ್ರೀನ್ ಶೇರ್ ಮಾಡ್ತಿದೆ. ಮಾಡಿದ್ದಾನೆ, ಅದನ್ನೇ ಕೇಳಿದ್ನಲ್ವಾ ಇಷ್ಟೊತ್ತು. ಸರ್ ಮಾಡಿದ್ದೀನಿ ಸರ್ ಅದು. ಓಕೆ, ಹೇಳಿ ಏನು. ಸರ್ ನೋ ಅಮೌಂಟ್ ಟಾಲರೆನ್ಸ್ ರೇಂಜ್ ಜೊತೆನೆ ಬರ್ತಿದೆ ಸರ್ ಅದು. ಟಾಲರೆನ್ಸ್ ಲಿಮಿಟ್ ರೇಂಜ್ ಮೇಂಟೈನ್ ಮಾಡಿದ್ದೀರಾ? ಸರ್ ಮಾಡಿದ್ದೀನಿ ಸರ್. ಸೆಕೆಂಡ್, ಇಲ್ಲಿ ನಿಮ್ಗೆ ಸ್ಕ್ರೀನ್ ಶೇರ್ ಕಾಣಿಸ್ತಾನೆ ಇಲ್ಲ, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ನನಗೆ. ಸರ್ ಇವಾಗ ಕಾಣಿಸ್ತಾ ಇದೆ. ಸರ್ ಕಾಣಿಸ್ತಿದೆ. ಸೊ ಎಂಟರ್ ಕೊಡಿ, ಎಂಟರ್ ಕೊಡಿ. ಏನು ಕೊಟ್ರಿ? ಓಕೆ ಓಕೆ, ಡಿಫೈನ್ ಮಾಡಿ. ಡಿಫೈನ್ ಮಾಡಿದ್ರೆ ಓಕೆ, ಮಾಡಿಲ್ಲ ಅಂದ್ರೆ ಡಿಫೈನ್ ಮಾಡಿ. ಡಿಫೈನ್ ಆಗಿದೆಲ್ಲ. ಓಕೆ, ತೋರಿಸಿ. ಓಕೆ, ಅದು ಓಪನ್ ಮಾಡಿ. ಓಕೆ ಬಿಡಿ, ಅದು ರೇಂಜ್ ಮೇಂಟೈನ್ ಮಾಡಿದಿರಲ್ವಾ, ಇದನ್ನ ಅಸೈನ್ ಮಾಡಿದ್ರೆ ನಿಮ್ಮ ಯೂಸರ್ ಐಡಿಗೆ. ಸರ್ ಅಸೈನ್ ಮಾಡಿದ್ದೀನಿ ಸರ್. ತೋರಿಸಿ. ಸರ್ ಓಕೆ, ಇದೇನಾ? ಓಕೆ, ಸೊ ಇವಾಗ ಆಗುತ್ತೆ, ವರ್ಕ್ ಆಗ್ಬೇಕಂಗಿದ್ರೆ. ಓಕೆ, ಗೋ ಬ್ಯಾಕ್. ಲಿಮಿಟ್ ಏನು ಮೇಂಟೈನ್ ಮಾಡಿದ್ದೀರಾ ಟಾಲರೆನ್ಸ್ ಅಲ್ಲಿ? ಸರ್ 1 lakh. ಓಕೆ, ಕ್ಲೋಸ್ ಮಾಡಿ. ಹಾಂ ಸರ್. ಎಂಟರ್ ಎಂಟರ್ ಸರ್ ಅಲ್ಲಿಗೆ ಎಂಟರ್ ಕೊಟ್ರಿ ಇನ್ನೊಂದ್ಸಲ. ಸರ್ ಸೊ ಇದು ಏನಿದು TXIN ಟ್ಯಾಕ್ಸ್ ಕೊಡ್ದು. ಓಕೆ, ಸೊ OBBG ಹೋಗಿ, OBBG ಹೋಗ್ಬಿಟ್ಟು ಅಸೈನ್ ಮಾಡಿ. ಹೋಗಿ BG G ಹಾಕಿಯಾ? ಎಂಟರ್. ಸೊ ಇಲ್ಲಿ ಚೆಕ್ ಮಾಡಿ ನಿಮ್ದು. ಸೇವ್ ಮಾಡಿ. ಸೊ ಇವಾಗ ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ, ಪೋಸ್ಟ್ ಆಗುತ್ತೆ. ಟ್ರೈ ಮಾಡಿ, ಎಕ್ಸಿಟ್. ಸೊ ಯಾರ್ಯಾರಿಗೆ ಆಕ್ಚುಲಿ ಇದು ಪೋಸ್ಟಿಂಗ್ ಆಗ್ತಾ ಇಲ್ಲ, ಯಾರ್ಯಾರು ಟ್ರೈ ಮಾಡಿದೀರಾ? ಲಾಸ್ಟ್ ಕ್ಲಾಸ್ ನಾನು ಅದೇ ಹೇಳಿದ್ನಲ್ಲ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಗೆ ಮಲ್ಟಿಪಲ್ ಕಂಪನಿ ಕೋಡ್, ಸೊ ಒಂದು ಕಂಪನಿ ಕೋಡ್ ಬಂದ್ಬಿಟ್ಟು ಮಲ್ಟಿಪಲ್ ಅಕೌಂಟ್ಸ್ಗೆ ಅಸೈನ್ ಆಗಿತ್ತು. ಸೊ ಅದರಲ್ಲಿ ಇಶ್ಯೂಸ್ ಇದ್ರಿಂದ ನಮ್ಗೆ ಎರರ್ ಬರ್ತಾ ಇತ್ತು. ಸೊ ನಾನು ಅದೆಲ್ಲ ಡಿಲೀಟ್ ಮಾಡಿದ್ದೀನಿ. ಸೊ ಇಟ್ಸ್ ವರ್ಕಿಂಗ್ ಫೈನ್ ಟು ಮೀ. ಓಕೆ, ಸೊ ನಾನು ಸ್ಕ್ರೀನ್ ಶೇರ್ ಮಾಡ್ಬಿಟ್ಟು ತೋರಿಸ್ತೀನಿ ಪೋಸ್ಟಿಂಗ್ ಮಾಡಿದ್ದು. ಕಂಪ್ಲೀಟ್. ಸರ್ ಈಗ ಎಂಟರ್ ಕೊಡೋದು ಸರ್. ಔಟ್ ಗೋಯಿಂಗ್ ಹಾಕಿ, ಔಟ್ ಗೋಯಿಂಗ್ ಹಾಕ್ಬಿಟ್ಟು ಸ್ಟಿಮ್ಯುಲೇಟ್ ಕೊಡಿ. ಟ್ಯಾಕ್ಸ್ ಕೋಡ್ ಎಲ್ಲ ಹಾಕಿದ್ರಲ್ವಾ, ಸ್ಟಿಮ್ಯುಲೇಟ್ ಕೊಡಿ. ಸರ್ ಹಾಕಿ ಎಂಟರ್. ಸರ್ ನೋ ಅಮೌಂಟ್ ಟಾಲರೆನ್ಸ್ ರೇಂಜ್ ಜೊತೆ ನನಗೇನು ಕಾಣಿಸ್ತಿಲ್ಲ, ನಿಮ್ಮ ಸ್ಕ್ರೀನ್ ಸ್ಟ್ರಕ್ ಆಗಿದೆ. ಓಕೆ, ಎಂಟರ್ ಕೊಡಿ. ಎಂಟರ್. ನೋ ಟಾಲರೆನ್ಸ್ ಅಂತ ಒಂದ್ಸಲ ಓಪನ್ ಮಾಡಿ, ನಿಮ್ದು ಟಾಲರೆನ್ಸ್ ನೋಡ್ತೀನಿ ನಾನು. ಒಂದ್ಸಲ ಏನು ಮೇಂಟೈನ್ ಮಾಡಿದ್ದೀರಾ ಅಲ್ಲೇ ಓಪನ್ ಮಾಡಿ.
ನಿಮ್ದು ಕಂಪನಿ ಕೋಡ್ ಏನು SRS ಅಲ್ವಾ? ಸರ್ SR ಸರ್ ಹೌದು. SRS SRS ಮೈನ್ ಕಂಪ್ನಿ ಇದು, ಅದರಲ್ಲಿ ಡಿವೈಡ್ ಆಗಿರೋದು SR ಅಂತ ಮಾಡ್ಕೊಂಡು ಸರ್. ಓಕೆ ಓಪನ್ ಮಾಡಿ. ಓಕೆ, ಸೊ 1 lakh ವರೆಗೂ ಹಾಕಿರಲ್ವಾ? ಹೌದು ಸರ್. ವರ್ಕ್ ಆಗ್ಬೇಕಲ್ಲ. ಬ್ಯಾಕ್ ಹೋಗಿ. ಓಕೆ, ಅಸೈನ್ ಮಾಡಿದಿರಲ್ವಾ? ಅಸೈನ್ ಮಾಡೋದು ಓಪನ್ ಮಾಡಿ ಒಂದ್ಸಲ. ಸರ್ ನಿಮ್ದು ಯೂಸರ್ ನೇಮ್ SRS ಸರ್ ಯೂಸರ್ ನೇಮ್ SRS ಅಂತ ಹಾಕಿದ್ದೀನಿ. ಅಲ್ಲ ರೀ, ಯೂಸರ್ ನೇಮ್ ಎಲ್ಲಿದೆ ನಿಮ್ದು? ತೋರಿಸಿ ನನಗೆ. ಯೂಸರ್ ನೇಮ್ ಸರ್ SRS. ತೋರಿಸಿ ಯೂಸರ್ ನೇಮ್ ಕೆಳಗಡೆ ಓಪನ್ ಮಾಡಿ. ಎಲ್ಲಿದೆ SRS ಅಂತ? ಸರ್ ಇಲ್ಲ, ಈ ಯೂಸರ್ ನೇಮ್ ಹಾಕಿ ನಾನು ಅದೇ ಹಾಕ್ಬೇಕಾಗಿರೋದಲ್ವಾ? ನಿಮ್ ಯೂಸರ್ ನೇಮ್ ಅದೇ ಅಲ್ವಾ? ಹೌದು ಸರ್. ನಿಮ್ ಯೂಸರ್ ನೇಮ್ ಯಾವ್ದು ಅದನ್ನ ಹಾಕ್ಬೇಕಲ್ವಾ ನೀವು? ಇದನ್ನ ಚೇಂಜ್ ಮಾಡೋದು ಹೆಂಗೆ ಸರ್? ಚೇಂಜ್ ಮಾಡಿ, ಡಿಲೀಟ್ ಮಾಡಿ. ಡಿಲೀಟ್ ಮಾಡ್ಬಿಟ್ಟು ನೀವು ಎಂಟ್ರೆಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಮಾಡಿ. ಅಲ್ಲ, ಡಿಲೀಟ್ ಆಪ್ಷನ್ ಇದೆಯಲ್ಲ, ನೀವು ಎಂಟ್ರೆಸ್ ಆದ್ಮೇಲೆ ಸೆಕೆಂಡ್ ಆಪ್ಷನ್. ಇದಾರೆ ಸರ್. ಅದೇನೆ ಡಿಲೀಟ್ ಮಾಡಿ. ಡಿಲೀಟ್ ಆಯ್ತಾ? ಸ್ಲೋ ಇದೆ ಅನ್ಸುತ್ತೆ, ನೀವು ಸ್ವಲ್ಪ ಸ್ಕ್ರೀನ್ ಲೇಟಾಗಿ ಕಾಣಿಸ್ತಿದೆ. ಡಿಲೀಟ್ ಆಗಿದೆಯಾ? ಹೌದು ಸರ್, ಡಿಲೀಟ್ ಮಾಡಿದೆ. ಓಕೆ, ನೀವು ಎಂಟ್ರೆಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಮೇಂಟೈನ್ ಮಾಡಿ ನಿಮ್ಮ ಯೂಸರ್ ನೇಮ್ ಅದು. ಸೇವ್ ಮಾಡಿ. Go back. Go back. Go back. Close. Now try to refresh. ಬ್ಯಾಕ್ ಮಾಡಿ. ಬ್ಯಾಕ್ ಮಾಡಿ. ಬ್ಯಾಕ್ ಹೋಗ್ಬಿಟ್ಟೆ ಬರ್ಬೇಕು, ಅದು ಬರಲ್ಲ. ಓಕೆ, ಸೊ ಟ್ರೈ ಮಾಡಿ. ಸೊ ಅದೇ ತರ ಅದು ವರ್ಕ್ ಆಗುತ್ತೆ. ಅದೇ ಎರರ್ ಬಂದ್ರೆ ನಿಮ್ಗೆ ಅದೇ ಸೇಮ್ ನಾನು ಕನ್ಸಿಸ್ಟೆನ್ಸಿ ಚೆಕ್ ಮಾಡೋದಲ್ಲ, ಆ ಥರ ಚೆಕ್ ಮಾಡ್ಬಿಟ್ಟು ಯಾವ್ದಾದ್ರು ಬೇರೆ ಅಕೌಂಟಿಂಗ್ ಪ್ರಿನ್ಸಿಪಲ್ಗೆ ಅಸೈನ್ ಆಗಿದ್ರೆ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಇಟ್ ವಿಲ್ ವರ್ಕ್. ಓಕೆ ಸರ್. ಓಕೆ, ಸೊ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್ ನಾವು. ಓಕೆ, ಸೊ ನಾನು ಇವಾಗ ನಿಮಗೆ ಪೋಸ್ಟಿಂಗ್ಸ್ ಹೇಳ್ತಾ ಇದ್ದೆ FB50 ರೈಟ್. ಸೊ ಇದ್ರಲ್ಲಿ ಒಂದು ಪೋಸ್ಟಿಂಗ್ ಕೂಡ ಮಾಡಿದ್ದೆ ನಾನು ಆಲ್ರೆಡಿ. ಓಕೆ, ಸೊ ಲೆಟ್ ಮಿ ಶೋ ದಟ್ ಪೋಸ್ಟಿಂಗ್ಸ್. ನಾನು ಪೋಸ್ಟಿಂಗ್ ಮಾಡೋದು ಒಂದು ಡಾಕ್ಯುಮೆಂಟ್ ತೋರಿಸ್ಬಿಡ್ತೀನಿ, ಆಮೇಲೆ ಮತ್ತೆ ಇನ್ನೊಂದು ಪೋಸ್ಟಿಂಗ್ ಯಾವ ಥರ ಮಾಡೋದು ತೋರಿಸ್ತೀನಿ. ಓಕೆ, ಸೊ FBL1N ಸಾರಿ FBL3N. ಸೊ FBL3Nಗೆ ಹೋಗ್ಬಿಟ್ಟು ಸೊ ನೀವೇನು ಪೋಸ್ಟ್ ಮಾಡಿದ್ರೆ ಅದನ್ನ ಚೆಕ್ ಮಾಡ್ಬೇಕಂದಾಗ, ಸೊ ನಾನು ಇವಾಗ ಒಂದೇ ಡಾಕ್ಯುಮೆಂಟ್ ಆಗಿರೋದ್ರಿಂದ ನನ್ನ ಕಂಪನಿ ಕೋಡ್ ಮಾತ್ರ ಹಾಕ್ಬಿಟ್ಟು ಜಸ್ಟ್ ಐ ವಿಲ್ ಗಿವ್ ಎಕ್ಸಿಕ್ಯೂಟ್. ಓಕೆ, ಸೊ ಇದು ನಾನು ಪೋಸ್ಟ್ ಮಾಡೋ ಡಾಕ್ಯುಮೆಂಟ್. ಓಕೆ, 27/2/2026. 27 ಅಂದ್ರೆ ಫ್ರೈಡೆ. ಓಕೆ, ಫ್ರೈಡೆನ ಸಾಟರ್ಡೆ ಬರುತ್ತೆ. ಸೊ ನಾನು ಅದು ರಿಸಾಲ್ವ್ ಮಾಡ್ಬಿಟ್ಟು ಇದು ಪೋಸ್ಟ್ ಮಾಡಿದೆ ಡಾಕ್ಯುಮೆಂಟ್. ಓಕೆ, ಫಸ್ಟ್ ನನ್ನ ಡಾಕ್ಯುಮೆಂಟ್ ನಂಬರ್ ರೇಂಜ್ ಏನಿದೆ, ಸೊ ಆ ರೇಂಜ್ ಪಿಕ್ ಆಗಿದೆ ಎಸ್ಐ ಡಾಕ್ಯುಮೆಂಟ್. ಓಕೆ, ಸೊ ಇಫ್ ಯು ವಾಂಟ್ ಟು ಚೆಕ್ ಯು ಕ್ಯಾನ್ ಚೆಕ್ ಇನ್ FBN1. ಸೊ ವಾಟ್ ಇಸ್ ದ ರೇಂಜ್ ಐ ಹ್ಯಾವ್ ಗಿವನ್? ಓಕೆ, ಸೊ ಗೋ ಟು FBN1. ಸೊ ಇಲ್ಲಿ ನಾನು ನನ್ನ ಕಂಪನಿ ಕೋಡ್ಗೆ JIFL ಅಲ್ವಾ, ನಮ್ಮ ಕಂಪನಿ ಕೋಡ್ಗೆ ನಾನು ಏನು ರೇಂಜ್ ಮೇಂಟೈನ್ ಮಾಡಿದ್ದೆ ಆ ರೇಂಜ್ನ ಚೆಕ್ ಮಾಡಿ. ಸೊ ನೋಡಿ, ಒಂದು ರೇಂಜು ನಾನು ಕೊಟ್ಟಿದ್ದು 1 lakh ನೋಡಿ, ನಂಬರ್ ರೇಂಜ್ ಸ್ಟೇಟಸ್ 1 lakh. ಸೊ ಒಂದು ಪೋಸ್ಟ್ ಆಗಿದೆ. ಓಕೆ, ಫಸ್ಟ್ ಡಾಕ್ಯುಮೆಂಟ್ಗೆ ಯಾವ ರೇಂಜ್ ಪಿಕ್ ಆಗಿದೆ ಆ ರೇಂಜು ಇಲ್ಲಿ ನಂಬರ್ ರೇಂಜ್ ಸ್ಟೇಟಸ್ ಅಲ್ಲಿ ಇರುತ್ತೆ. ಓಕೆ, ಸೊ ನಾವು ಇವಾಗ ಇದು ಮಾಡಿದೀವಲ್ಲ, ಸೊ ನೆಕ್ಸ್ಟ್ ರೇಂಜ್ ಬಂದ್ಬಿಟ್ಟು ನೆಕ್ಸ್ಟ್ ರೇಂಜ್ ತೋರಿಸುತ್ತೆ ಇಲ್ಲಿ. ಇವಾಗ ಲೆಟ್ ಮೀ ಪೋಸ್ಟ್ ಒನ್ ಮೋರ್ ಡಾಕ್ಯುಮೆಂಟ್ ನಾವು. ಯಾವುದು? ಓಕೆ, ಸೊ ಲೆಟ್ ಮೀ ಪೋಸ್ಟ್ ಇಟ್ ಫಾರ್ ಟುಡೇ ಸ್ಟೇಜ್ 02. Okay, so I will take this and this debit. I will take 5,000 now. Okay, and ಇದು 1,000 ಅಲ್ವಾ ಅದು ರೆಂಟ್ ಪೇ ಮಾಡಿದ್ದು? ಅದು 1 lakh ತೋರಿಸ್ತಾ ಇದೆ ಸರ್. ನಾನು ಪೇ ಮಾಡಿದ್ದು ನೀವು ನೋಡಿದ್ರಿ ಅವತ್ತು 1,000 ಸರ್. ಅವತ್ತು ಎರರ್ ಬಂತಲ್ವಾ, ಕ್ಲೋಸ್ ಆದ್ಮೇಲೆ ಮತ್ತೆ ನಾನು ಅದು ಎರರ್ ಫಿಕ್ಸ್ ಮಾಡ್ಬಿಟ್ಟು ಮಾಡಿದ್ದೀನಿ.
ಅದು 1000 ಅಥವಾ 1,00,000 ಮಾಡಿದ್ ನೀವು? ಇವಾಗ ಮಾಡ್ತಾ ಇದ್ದೀನಿ 5,000ಗೆ ನೋಡೋಣ. ಓಕೆ, ಸೊ ಇದು ಪೀರಿಯಡ್ ಓಪನ್ ಆಗಿಲ್ಲ, ಪೋಸ್ಟಿಂಗ್ ಪೀರಿಯಡ್ ನಮಗೆ ಎರರ್ ಬರ್ತಿದೆ. ಸೊ ಲೆಟ್ ಮಿ ಓಪನ್ ದ ಪೋಸ್ಟಿಂಗ್ ಪೀರಿಯಡ್ OB52. ಓಕೆ, ಸೊ ಯಾಕೆ ನಾನು ಲಾಸ್ಟ್ ಮಂತ್ವರೆಗೂ ಪೋಸ್ಟಿಂಗ್ ಪೀರಿಯಡ್ ಓಪನ್ ಮಾಡಿದ್ದೆ. ಈ ಮಂತ್ ಮಾರ್ಚ್ ಮಂತ್, ಲಾಸ್ಟ್ ಮಂತ್ ಫೆಬ್ ಮಂತ್, ರೈಟ್? ಸೊ ನೋಡಿ, ಫೆಬ್ ಮಂತ್ ಕ್ಲೋಸ್ ಆಗಿದೆ. ಇವಾಗ ನ್ಯೂ ಮಂತ್ದು ನಾವು ಪೋಸ್ಟಿಂಗ್ ಪೀರಿಯಡ್ನ ಓಪನ್ ಮಾಡಬೇಕು. ಸೊ OB52ಗೆ ಹೋಗಿ ಪೋಸ್ಟಿಂಗ್ ಪೀರಿಯಡ್ನ ಓಪನ್ ಮಾಡಬೇಕು. ಸೊ ನಮ್ಮದು ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಯಾವುದು? JFL ಎಂಟರ್. ಸೊ ನೋಡ್ಬೋದು ಇಲ್ಲಿ someone log. Okay, so I will show that. Go back. First I will delete this. ಯಾರ ಲಾಕ್ ಮಾಡಿದ್ದಾರೆ ಟಿ ಕೋಡ್, ಸೊ ನಾನು ಅದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ಲಾಕ್ ಮಾಡೋದು S42332. ಓಕೆ, ಇಷ್ಟು ಲಾಕ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ನಾವು I will go to the same T code OB52 ಎಂಟರ್. ಸೊ ನೋಡಿ, ನಾವಿಲ್ಲಿ ಪೋಸ್ಟಿಂಗ್ ಪೀರಿಯಡ್ ಮೇಂಟೈನ್ ಮಾಡಿಲ್ಲಲ್ಲ, ಸೊ ಅದಕ್ಕೆ ಎರರ್ ಬರ್ತಾ ಇದೆ. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್, ಪೋಸ್ಟಿಂಗ್ ಪೀರಿಯಡ್ನ ಮೇಂಟೈನ್ ಮಾಡಿ. ಓಕೆ, ಸೊ ಐ ವಿಲ್ ಮೇಂಟೈನ್ ಫಾರ್ ಆಲ್ ಅಕೌಂಟ್ ಟೈಪ್. ಓಕೆ, ಸೊ ಪ್ಲಸ್ ಅಂದ್ರೆ ಆಲ್ ಅಕೌಂಟ್ ಟೈಪ್. ಸೊ ಪರ್ಟಿಕ್ಯುಲರ್ ಟೈಪ್ ಬೇಕಂದ್ರೆ ಪರ್ಟಿಕ್ಯುಲರ್ ಟೈಪ್ನ ತಗೋಬಹುದು. ಅಂಡ್ ಫ್ರಮ್ ಟು ಅಕೌಂಟ್ ನಂಬರ್ ಏನು ನೀವು ಫ್ರಮ್ ಟು ಏನಾರ ಮೇಂಟೈನ್ ಮಾಡಿದ್ರೆ ಅದೇ ರೇಂಜಿಗೆ ಮಾತ್ರ ಪಿಕ್ ಆಗುತ್ತೆ. ಸೊ ನಾನು ಎಲ್ಲ ತಗೊಂತಿದ್ದೀನಿ. ಸೊ ಇದು ಮಾರ್ಚ್ ಮಂತ್, ರೈಟ್? ಸೊ ನಾನು ಮಾರ್ಚ್ ಮಂತ್ ಅಂತಂದ್ರೆ ಯಾವ ಪೀರಿಯಡ್? ನಾನು 11th ಮಂತ್ ಇಂದ ಕಾನ್ಫಿಗರೇಷನ್ಸ್ ಮಾಡಿದ್ದೀವಿ ನಾವು, ರೈಟ್? 11th ಪೀರಿಯಡ್ ಇಂದ, ಕರೆಕ್ಟ್? ಸೊ 11th ಪೀರಿಯಡ್ ಇಂದ ಅಂತಂದ್ರೆ 11th ಫ್ರಮ್ 2025 to 12th ಪೀರಿಯಡ್ 2025 ವರೆಗೂ ಓಪನ್ ಮಾಡಿ. ಓಕೆ, ಸೊ ಲೆಟ್ ಮಿ ಸೇವ್ ದಿಸ್. ಸೊ ನಿಮ್ಗೆ ಅರ್ಥ ಆಯ್ತಲ್ಲ, 11th ಪೀರಿಯಡ್ ಅಂತಂದ್ರೆ ಫೆಬ್ಬಲ್ ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡಿದ್ದು. ಅಂಡ್ 12th ಪೀರಿಯಡ್ ಬಂದ್ಬಿಟ್ಟು ಸೊ ಮಾರ್ಚ್ ಲಾಸ್ಟ್ ಪೀರಿಯಡ್ ಅಲ್ವಾ ಇದು ಫೈನಾನ್ಷಿಯಲ್ ಇಯರ್ಗೆ. ಸೊ ಅದು ತಗೊಂಡಿದ್ದು. ಸೊ ಲೆಟ್ ಮಿ ಸೇವ್. ಓಕೆ, ಸೊ ಐ ವಿಲ್ ಡಿಲೀಟ್ ದಿಸ್. ಅಂಡ್ ವಾಟ್ ಇಸ್ ದಟ್ ಇಯರ್? ರೆಕಾರ್ಡ್ ಆಗ್ತೈತೆ ನಾನು ನೋಡಿ ಸರ್. ರೆಕಾರ್ಡಿಂಗ್ ಆಗ್ತೈತೆ ನೋಡ್ರಿ. ಒಂದು ಆಗ್ತಿದೆ ಸರ್, ಇಲ್ಲಿ ಮೇಲ್ಗಡೆ ಕಾಣಿಸ್ತೀವಿ ನೋಡಿ. ಓಕೆ, ಸೊ ಇವಾಗ ಸೇವ್ ಆಯ್ತು. ಲೆಟ್ ಮಿ ಗೋ ಬ್ಯಾಕ್. ಸೊ ಇವಾಗ ಪೋಸ್ಟಿಂಗ್ಸ್ನ ಟ್ರೈ ಮಾಡೋಣ. ಓಕೆ, ಎಂಟರ್ ನೋಡಿ, ಇವಾಗ ರನ್ ಆಗ್ತಾ ಇದೆ. ಎಂಟರ್. ಓಕೆ, ಸೊ ಸ್ಟಿಮ್ಯುಲೇಟ್. ಓಕೆ, ಸೊ ಇದು ಎಂಟ್ರಿ. ಸೊ ಡೆಬಿಟ್ ಬಂದ್ಬಿಟ್ಟು ಸೊ ರೆಂಟ್ ಅಕೌಂಟ್ ಟು ದ ಬ್ಯಾಂಕ್. ಓಕೆ, ಸೊ ಅಂಡ್ ಐ ಆಮ್ ಟ್ರೈಂಗ್ ಟು ಫೋರ್ಸ್ ದಿಸ್. ಓಕೆ, ಸೊ ಇಟ್ಸ್ ಗಾಟ್ ಪೋಸ್ಟೆಡ್. ಅಂಡ್ ಡಾಕ್ಯುಮೆಂಟ್ ನಂಬರ್ ರೇಂಜ್ ಬಂದ್ಬಿಟ್ಟು ನೆಕ್ಸ್ಟ್ ರೇಂಜ್ನ ಪಿಕ್ ಮಾಡಿದೆ. ಓಕೆ, ಡಾಕ್ಯುಮೆಂಟ್ ಪೋಸ್ಟ್ ಆಗಿದೆ. ಇವಾಗ ಸೊ ಇಲ್ಲಿ ನಾವು 10,000 ಪೋಸ್ಟ್ ಮಾಡಿದ್ದು, ಇದು ಲಾಸ್ಟ್ ಡಾಕ್ಯುಮೆಂಟ್. ಓಕೆ, ಸೊ ಇವಾಗ ಪೋಸ್ಟ್ ಮಾಡೋದು ಬೇಕು ಅಂದರೆ ರಿಫ್ರೆಶ್ ಮಾಡಬೇಕು. ಲಿಸ್ಟ್ ರಿಫ್ರೆಶ್ ನೋಡಿ, ಇವಾಗ 5,000 ಪೋಸ್ಟ್ ಮಾಡಿದ್ದು ಬಂತಾ? ಸೊ ನೆಕ್ಸ್ಟ್ ಇಲ್ಲಿ ನಂಬರ್ ರೇಂಜ್ ಕೂಡ ಅದೇ ಪಿಕ್ ಆಗಿರುತ್ತೆ. ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಎಕ್ಸಿಕ್ಯೂಟ್. ನೋಡಿ, ನೆಕ್ಸ್ಟ್ ರೇಂಜ್ನ ತೋರಿಸ್ತಾರೆ. ಓಕೆ, ಸೊ ಈ ಥರ ಪೋಸ್ಟಿಂಗ್ಸ್ ಮಾಡೋದು. ಓಕೆ, ಸೊ FB50ಲಿ ಸೊ ನೀವು ಇದೇ ಥರನೇ ಯಾವುದೇ ಪೋಸ್ಟಿಂಗ್ಸ್ ಮಾಡೋದಿದ್ರು ಸೊ ಇಲ್ಲಿ ಪೋಸ್ಟಿಂಗ್ಸ್ನ ಮಾಡ್ಕೋಬೋದು. ಓಕೆ, ಸಜೆಸ್ಟ್ ಏನು ಮಾಡಬೇಕು? ಫಸ್ಟ್ ಡಾಕ್ಯುಮೆಂಟ್ ಡೇಟ್ ಹಾಕಬೇಕು. ಡಾಕ್ಯುಮೆಂಟ್ ಡೇಟ್ ಹಾಕ್ಬಿಟ್ಟು ಸೊ ಟೆಕ್ಸ್ಟ್ ಹಾಕ್ಬಿಟ್ಟು GL ಅಕೌಂಟ್, ಯಾವ GL ಅಕೌಂಟ್ ಅಗೇನೆಸ್ಟ್ 6 months GL ನೀವು ಮಾಡ್ತಾ ಇದ್ದೀರಾ ಪೋಸ್ಟಿಂಗ್, ಆ GL ತಗೋಬೇಕು. ಓಕೆ, ಆ್ಯಂಡ್ ಅಮೌಂಟ್ ನೀವು ಎಷ್ಟು ಅಮೌಂಟ್ ಪೋಸ್ಟ್ ಮಾಡ್ತಾ ಇದ್ದೀರಾ? 1 lakh ಅಥವಾ 50,000 ಅಥವಾ 30,000 ಸೊ ಎಷ್ಟು ಮಾಡ್ತಿದ್ದೀರಾ ಕ್ಯಾಲ್ಕುಲೇಟ್. ಸೊ ಅದು ತಗೋಬೇಕು. ಆ್ಯಂಡ್ ಟ್ಯಾಕ್ಸ್ ಕೋಡ್ ತಗೋಬೇಕು ಇಫ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಟ್ಯಾಕ್ಸ್. ಸೊ ಇಲ್ಲಾಂದ್ರೆ ಟ್ಯಾಕ್ಸ್ ಕೋಡ್ ಅವಶ್ಯಕತೆ ಇಲ್ಲ. ಓಕೆ, ಸೊ ನೀವು ಡೈರೆಕ್ಟ್ ಪೋಸ್ಟಿಂಗ್ ಮಾಡೋದ್ರಿಂದ ಆಲ್ಮೋಸ್ಟ್ ಟ್ಯಾಕ್ಸ್ ಚಾರ್ಜಸ್ ಮಾಡೋದಿಲ್ಲ, ಬಿಕಾಸ್ ವೆಂಡರ್ ಅಗೇನೆಸ್ಟ್ ಅಲ್ವಾ ಟ್ಯಾಕ್ಸ್ ಚಾರ್ಜಸ್ ಮಾಡೋದು ಇನ್ಪುಟ್. ಆ್ಯಂಡ್ ಔಟ್ಪುಟ್ ಬಂದ್ಬಿಟ್ಟು ಕಸ್ಟಮರ್ ಅಗೇನೆಸ್ಟ್, ರೈಟ್? ಸೊ ಇಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಟ್ಯಾಕ್ಸ್ ಕೋಸ್ಕರ ನೀವು ಬೇಕಾದ್ರೆ ತಗೊಳ್ಳಿ ಕ್ಯಾಲ್ಕುಲೇಷನ್ಸ್ಗೋಸ್ಕರ. ಆ್ಯಂಡ್ ನಾನು ಲಾಸ್ಟ್ ತೊಗೊಂಡಿರೋದು ಕೂಡ ಇಲ್ಲಿ ನೋಡಿ, ಈ ಡಾಕ್ಯುಮೆಂಟ್ ತೋರಿಸ್ತೀನಿ ನಾನು ನಿಮಗೆ. ಟ್ಯಾಕ್ಸ್ ಕೋಡ್ ತಗೊಂಡಿಲ್ಲ, ಟ್ಯಾಕ್ಸ್ ಕೋಡ್ ಅಂತ ತೊಗೊಂಡ್ಬಿಡ್ತೀನಿ. ಸೊ OBBG ಹೋಗ್ಬಿಟ್ಟು ಮತ್ತೆ ಅಸೈನ್ ಮಾಡಬೇಕು. ಲೆಟ್ ಮಿ ಅಸೈನ್.
ಓಕೆ, ಸೊ ಅಗೇನೆಸ್ಟ್ IN. ಸೊ ನಾನು ಚೇಂಜ್ ಮಾಡ್ತಾ ಇದ್ದೀನಲ್ವಾ, ಸೊ ಮತ್ತೆ ನೋಡಿ ಇವಾಗ ಟ್ಯಾಕ್ಸ್ SR ಇತ್ತು, ಅವ್ರು ಚೇಂಜ್ ಮಾಡಿದ್ರಲ್ವಾ ಅದಿತ್ತು, ಇವಾಗ ನಾನು ನನ್ನ ಟ್ಯಾಕ್ಸ್ ಹಾಕ್ತಿದ್ದೀನಿ ನಾನು. ಓಕೆ, ಸೊ ಟ್ಯಾಕ್ಸ್, ಸೊ ನೀವು ಆಮೇಲೆ ಮತ್ತೆ ಚೇಂಜ್ ಮಾಡ್ಕೊಳ್ಳಿ ಕಿರಣ್. ಓಕೆ ಓಕೆ ಸರ್, ಓಕೆ ಸರ್. ಓಕೆ, ಸೊ ಟ್ಯಾಕ್ಸ್ JF ನಮ್ದು ಅಲ್ವಾ, ಸೊ ಐ ವಿಲ್ ಸೇವ್. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್. ಸೊ ನೆಕ್ಸ್ಟ್ ಇಲ್ಲಿ ನಮ್ಮ ಟ್ಯಾಕ್ಸ್ ಕೋಡ್ ಹಾಕ್ಬೇಕು. ಟ್ಯಾಕ್ಸ್ ಕೋಡ್ ಯಾವುದು A1 ಯಾರೋ ಮಾಡಿದ್ವಿ ನಾವು, ನೋ ವ್ಯಾಲ್ಯೂಸ್ ಫೌಂಡ್ A1. ಓಕೆ, FTXP IN A1 ಇದೆಯಲ್ಲ. I think I have to go back and come again. Okay, FB50. ಸೊ ಕೆಲವೊಂದ್ಸಲ ಏನಾಗುತ್ತೆ ತಗೊಳಲ್ಲ ಕಾನ್ಫಿಗರೇಷನ್ಸ್ ಮಾಡಿದ್ದು ಒಂದೊಂದು. ಓಕೆ, ಸೊ ಅವಾಗ ಮತ್ತೆ ಬ್ಯಾಕ್ ಹೋಗ್ಬಿಟ್ಟೆ ಬರಬೇಕು. ಕೆಲವೊಂದು ಟೀ ಕೋಡಲ್ಲಿ ಆ ಥರ ಇರುತ್ತೆ, ಕೆಲವೊಂದೆಲ್ಲ ವರ್ಕ್ ಆಗುತ್ತೆ. ಕಾಸ್ಟ್ ಸೆಂಟರ್ಸ್ ಅಂಡ್ ಪ್ರಾಫಿಟ್ ಸೆಂಟರ್ ಅಂಡ್ ಅಷ್ಟೇ, ಅಷ್ಟು ಬಿಟ್ಟು ಅಮೌಂಟ್ ಹಾಕಬೇಕು. ಕಾಸ್ಟ್ ಸೆಂಟರ್, ಪ್ರಾಫಿಟ್ ಸೆಂಟರ್ ಮ್ಯಾಂಡೇಟರಿ ಹಾಕ್ಲೇಬೇಕಾ ಸರ್ ಅದು? ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಅಲ್ಲಿ ಆಕ್ಟಿವೇಟ್ ಮಾಡಿದ್ವಲ್ಲ ಸರ್ ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಅಲ್ಲಿ. ಓಕೆ ಸರ್. ಓಕೆ, ಸೊ ಸ್ಟಿಮ್ಯುಲೇಟ್. ಓಕೆ, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ, ನೋಡಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿಲ್ಲ, ಎಂಟೈರ್ಡ್ ಇನ್ಕರೆಕ್ಟ್ ಅಂತ ವಾರ್ನಿಂಗ್ ಮೆಸೇಜ್ ಕೊಡ್ತಾ ಇದೆ. ಸೊ ಲೆಟ್ ಮಿ ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್. ಗೋ ಟು ದ ಡೀಟೇಲ್ಸ್. ಫಸ್ಟ್ ಡೀಟೇಲ್ಸ್ಗೆ ಹೋಗಬೇಕು, ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಿರುತ್ತೆ. ಇಫ್ ಆರ್ ಗೋಯಿಂಗ್ ಬ್ಯಾಕ್ ನಾವು, ನಿಮಗೆ ಇಲ್ಲಿ ಎರರ್ ತೋರಿಸುತ್ತೆ, ತೋರಿಸ್ತೀನಿ ನೋಡಿ. ಟ್ರೈ ಟು ಸ್ಟಿಮ್ಯುಲೇಟ್. ಸೊ ಇಲ್ಲಿ ತೋರಿಸುತ್ತೆ ಎರರ್, ಟ್ಯಾಕ್ಸ್ ಇದೆ, ಪ್ಲೀಸ್ ಚೆಕ್ ದ ಟ್ಯಾಕ್ಸ್ ಅಂತ. ಆ್ಯಂಡ್ ದೆನ್ ಅಮೌಂಟ್ ಡಿಫರೆನ್ಸ್ ಬರ್ತಾ ಇದೆ. ಸೊ ಎಷ್ಟು ಅಮೌಂಟ್ ಡಿಫರೆನ್ಸ್ ಬರ್ತಾ ಇದೆ ಅಂದರೆ ಕರೆಕ್ಟ್ ಅಮೌಂಟ್ನೇ ಹಾಕ್ಬೇಕು ನಾವು. ಸೊ ಇವಾಗ 2.5% ಅಲ್ವಾ. ಸೊ 2.5% ಅಂದರೆ so I will do one thing, I will calculate on net amount. ಓಕೆ, ನೆಟ್ ಅಮೌಂಟ್ ಇಲ್ಲ, ಇದು ತೆಗೆದುಬಿಡ್ತೀನಿ. ನೆಟ್ ಅಮೌಂಟ್ ತೆಗೆದುಬಿಟ್ಟು ಟ್ರೈ ಮಾಡಿ. ನಾವು ಸ್ಟಿಮ್ಯುಲೇಟ್. ಓಕೆ, ಸೊ ನಾನು ನೆಟ್ ಅಮೌಂಟ್ನ ತೆಗ್ದಿರೋದ್ರಿಂದ ಸೊ ಇವಾಗ ಇದರಲ್ಲೇ ಡಿಡಕ್ಟ್ ಆಗ್ತಿದೆ. ಓಕೆ, ಸೊ ನೆಟ್ ಅಮೌಂಟ್ ಹಾಕಿದ್ರೆ ನೀವು ಕ್ಯಾಲ್ಕುಲೇಟ್ 30 + 5% ಕ್ಯಾಲ್ಕುಲೇಟ್ ಆಗುತ್ತೆ. ಇವಾಗ 30,000 ಡಿಡಕ್ಟ್ ಆಗ್ತಿರೋದ್ರಿಂದ ಸೊ ಇಷ್ಟು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ವಾಂಟ್ ಟು ಕ್ಯಾಲ್ಕುಲೇಟ್, ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್. ಸೊ 30,000ಗೆ ಎಷ್ಟು ಬರುತ್ತೆ ಅಂತ 2.5%, ರೈಟ್. 750 ಬರುತ್ತಲ್ವಾ. ಸೊ ಇದು ನಿಮಗೆ 30,000 ಮೇಲೆ ಬರೋದು. ಬಟ್ ನಿಮ್ಗೆ ಇಲ್ಲಿ ಕ್ಯಾಲ್ಕುಲೇಟ್ ಆಗೋದು ಹೆಂಗೆ ಅಂದರೆ ಇದಕ್ಕೆ ಇನ್ಕ್ಲೂಡ್ ಆಗಿ ಕ್ಯಾಲ್ಕುಲೇಟ್ ಆಗಿದೆ. ಸೊ 750 714.29 ಇಂಟು. ಓಕೆ, ಸೊ ಇದು ಬಂದ್ಬಿಟ್ಟು ಈಕ್ವಲ್ ಸ್ಪ್ಲಿಟ್ ಆಗಿದೆ ನಿಮಗೆ. ಸೊ ಇದ್ರ ಮೇಲೆ 5%. ಓಕೆ, ಸೊ ನಾನಿವಾಗ ಫಾರ್ ಎಕ್ಸಾಂಪಲ್ ಇದನ್ನೇ 750 ಅಲ್ವಾ. ಸೊ ಲೆಟ್ ಮೀ ಗೋ ಬ್ಯಾಕ್. ಸೊ ನಾನು ಇವಾಗ ಪೋಸ್ಟ್ ಮಾಡಲ್ಲ ಅಂತ ಇಟ್ಕೊಳ್ಳಿ. ಓಕೆ, ವಿಲ್ ಗೋ ಬ್ಯಾಕ್. ಓಕೆ, ಸೊ ಇವಾಗ ಎಡಿಟ್ ಆಪ್ಷನ್ಗೆ ಹೋಗ್ಬಿಟ್ಟು ನಾನು ನೆಟ್ ಮೇಲೆ ಕ್ಯಾಲ್ಕುಲೇಟ್ ಕೊಡ್ತೀನಿ, ಕ್ಯಾಲ್ಕುಲೇಟ್ ಆನ್ ನೆಟ್ ಅಮೌಂಟ್. ಓಕೆ, ಐ ವಿಲ್ ಗೋ ಬ್ಯಾಕ್, ಸೇವ್ ಇಟ್ ಆ್ಯಂಡ್ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ನನಗೆ ಎರರ್ ಬರುತ್ತೆ, ಯಾಕೆಂದರೆ ನಾನು ನೆಟ್ ಅಮೌಂಟ್ ಮೇಲೆ ಕೊಟ್ಟಿದ್ನಲ್ವಾ. ಸೊ ಇಫ್ ಯು ಟ್ರೈ ಟು ಸ್ಟಿಮ್ಯುಲೇಟ್, ನೋಡಿ ಕೆಳಗಡೆ ಎರರ್ ಬರ್ತಾರೆ. ಸೊ ಅವಾಗ ಏನು ಮಾಡಬೇಕು, ಇದು ತೆಗೆದ್ಬಿಟ್ಟು 750. ಓಕೆ, ಎಂಟರ್ ಸ್ಟಿಮ್ಯುಲೇಟ್, ಎಂಟರ್. ಸಾರಿ, ಇದಕ್ಕೆ ಹಾಕ್ಬೇಕು.
ಓಕೆ 5% ಕೊಟ್ಟಿರ್ಬೇಕು ಸರ್ ಅದು. ಸ್ಟಿಮ್ಯುಲೇಟ್ ಫೈವ್ ಪರ್ಸೆಂಟ್ ಕೊಟ್ಟಿರ್ಬೇಕು ಸರ್ ಅದು A1. ಏನು ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸ್. 5% ಕೊಟ್ಟಿರ್ಬೇಕು A1 ಅದು. 1 ಸೆಕೆಂಡ್ ಎಷ್ಟು ಪರ್ಸೆಂಟ್ ಅಂತ ಚೆಕ್ ಮಾಡ್ಬಿಡ್ತೀನಿ. 5% ಇದೆಯಲ್ಲ 5%. ಓಕೆ ಓಕೆ ಇಲ್ಲಿ 31.5 31,500. ಓಕೆ ಸೊ ಇವಾಗ ನೋಡಿ, ಇವಾಗ ಇದ್ರ ಮೇಲೆ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಆಗಿದೆ. ಓಕೆ ಸೊ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 31,500 ಪೇ ಮಾಡಿದ್ದೀವಿ. ಸೊ ಅದ್ರಲ್ಲಿ ನೀವು 750 ಬಂದ್ಬಿಟ್ಟು ಟ್ಯಾಕ್ಸ್ CGST ಗೆ, 750 ಬಂದ್ಬಿಟ್ಟು SGST ಗೆ ಆ್ಯಂಡ್ 30,000. ಓಕೆ ಸೊ ನಾನು 2.5% ಟ್ರೈ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಇರುತ್ತೆ. ಸೊ ನಾವು ಐ ಹ್ಯಾವ್ ಪೋಸ್ಟೆಡ್ ಡಾಕ್ಯುಮೆಂಟ್. ಓಕೆ ನೆಕ್ಸ್ಟ್ ನಂಬರ್ ಏನು ಪಿಕ್ ಆಗಿದೆ ಆ್ಯಂಡ್ ಇಲ್ಲಿ ಹೋಗ್ಬಿಟ್ಟು ಸೊ ಯು ಕ್ಯಾನ್ ಲೀಸ್ಟ್ ಆ್ಯಂಡ್ ರಿಫ್ರೆಶ್. ಓಕೆ ಸೊ ಇವಾಗ ನೋಡಿ ಎಂಟ್ರೀಸು, ಇದು ಟ್ಯಾಕ್ಸ್ GLಗೆ. ಓಕೆ ಇದು ಟ್ಯಾಕ್ಸ್ GLಗೆ ಟ್ರಿಗರ್ ಆಗಿದೆ, ಇದು ಟ್ಯಾಕ್ಸ್ GLಗೆ ಟ್ರಿಗರ್ ಆಗಿದೆ ಆ್ಯಂಡ್ ಇದು ಬಂದ್ಬಿಟ್ಟು ಮೇನ್ GLಗೆ ಟ್ರಿಗರ್ ಆಗಿದೆ. ಓಕೆ ಸೊ ಇಲ್ಲಿ ನೋಡಿ, ಇವಾಗ ನೀವು ಟ್ಯಾಕ್ಸ್ GL ಟ್ರಿಗರ್ ಆಗಿದೆ ಅಂದಾಗ ಇಲ್ಲೂ ಡಾಕ್ಯುಮೆಂಟ್ ನಂಬರ್ ಸೇಮ್ ಇದೆ, ಇಲ್ಲೂ ಡಾಕ್ಯುಮೆಂಟ್ ನಂಬರ್ ಸೇಮ್ ಇದೆ, ಇಲ್ಲೂ ಡಾಕ್ಯುಮೆಂಟ್ ನಂಬರ್ ಸೇಮ್ ಇದೆ. ವಿತ್ ದ ಸೇಮ್ ಡಾಕ್ಯುಮೆಂಟ್ ವಿ ಆರ್ ಪೋಸ್ಟೆಡ್ ವಿತ್ 3 GLs ರೈಟ್. ಸೊ ಅದಕ್ಕೆ ಎಲ್ಲ GLಸ್ಗೂ ಆ ಡಾಕ್ಯುಮೆಂಟ್ ಟ್ರಿಗರ್ ಆಗ್ತಾರೆ. ಸೊ ಈ ತರ ಎಂಟ್ರೀಸ್ ಪಾಸ್ ಮಾಡೋದು. ಸೊ ಇದು ನಿಮ್ಗೆ ಅರ್ಥ ಆಯ್ತಲ್ಲ? ಇದ್ರಲ್ಲಿ ಏನೋ ಡೌಟ್ಸ್ ಇದೆಯಾ? ಲೈಕ್ ಯಾವ ತರ ಎಂಟ್ರೀಸ್ ಪಾಸ್ ಮಾಡಬೇಕು ಅಂಡ್ ಯಾವ ತರ ಕಾನ್ಫಿಗರೇಷನ್ಸ್ ಮಾಡಬೇಕು ಎಂಟ್ರಿ ಪಾಸ್ ಮಾಡೋದಕ್ಕೆ ಅಂತ? ಅಥವಾ ಯಾರಾದ್ರೂ ಪ್ರಾಕ್ಟೀಸ್ ಮಾಡಿದಾಗ ಏನಾದ್ರು ಎರರ್ ಬಂದಿದ್ಯಾ? ಅಥವಾ ಯಾರು ಟ್ರೈ ಮಾಡಿಲ್ವಾ? ಪೋಸ್ಟ್ ಆಯ್ತಾ ನಿಮ್ಗೆ ಕಿರಣ್? ಸರ್ ಅದು ಕನ್ಫ್ಯೂಷನ್ ಇದೆ, ವಿಡಿಯೋ ನೋಡ್ಬಿಟ್ಟು ನಾನು ಅಪ್ಡೇಟ್ ಮಾಡ್ತೀನಿ ಸರ್ ಅದು. ಓಕೆ ಮಾಡಿ, ಪೋಸ್ಟ್ ಆಗುತ್ತೆ. ಓಕೆ ಸೊ ನಿಮ್ಗೆ ಏನಾದ್ರು ಎರರ್ ಬಂದ್ರೆ ಮೇ ಬಿ ಅದೇ ಹೇಳಿದ್ನಲ್ಲ, ಕನ್ಸಿಸ್ಟೆನ್ಸಿ ಚೆಕ್ ಬರುತ್ತಲ್ಲ, ಸೊ ಅದ್ರದ್ದು ಎರರ್ ಒಂದು ಚೆಕ್ ಮಾಡಿ. ಅಕೌಂಟಿಂಗ್ ಪ್ರಿನ್ಸಿಪಲ್ದು ಅಸೈನ್ ಮಾಡಿರೋದ್ರಲ್ಲಿ ಏನಾದ್ರು ಮಲ್ಟಿಪಲ್ ಕಂಪನಿ ಕೋಡ್ಸ್ ಅಸೈನ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ದು ಕಂಪನಿ ಕೋಡ್ ಬಂದ್ಬಿಟ್ಟು ಮಲ್ಟಿಪಲ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂದ್ರೆ ಐ ಮೀನ್ ಲೆಡ್ಜರ್ಗೆ. ಸೊ ಲೀಡಿಂಗ್ ಲೆಡ್ಜರ್, ನಾನ್ ಲೀಡಿಂಗ್ ಲೆಡ್ಜರ್, ಎಕ್ಸ್ಟೆನ್ಷನ್ ಲೆಡ್ಜರ್ಸ್ ಅಲ್ಲಿ ಮಲ್ಟಿಪಲ್ ಲೆಡ್ಜರ್ಸ್ ಇರುತ್ತಲ್ಲ, ಸೊ ಆ ಮಲ್ಟಿಪಲ್ ಲೆಡ್ಜರ್ಸ್ಗೆ ಏನಾದ್ರು ನಿಮ್ಮ ಕಂಪನಿ ಕೋಡ್ಸ್ ಅಸೈನ್ ಆಗಿದ್ರೆ ಸೊ ನಿಮಗೆ ಎರರ್ ಬರೋ ಸಾಧ್ಯತೆ ಇರುತ್ತೆ. ಓಕೆ ಸೊ ಅದ್ ಬಿಟ್ರೆ ನಿಮಗೆ ಬೇರೆ ಏನು ಎರರ್ ಬರೋದಿಲ್ಲ. ಪೋಸ್ಟಿಂಗ್ಸ್ ಅಲ್ಲಿ ಪೋಸ್ಟ್ ಆಗುತ್ತೆ. ಸರ್ ಅದೇ ಫ್ರೈಡೆ ಕ್ಲಾಸ್ ಒಂದ್ಸರಿ ರಿವೈಂಡ್ ಮಾಡಿ ಅದು ಅಪ್ಡೇಟ್ ಮಾಡ್ತೀನಿ ಸರ್ ಇವತ್ತು. ಓಕೆ ಓಕೆ ಸೊ ಮಾಡಿ. ಸೊ ಅದು ರಿವೈಂಡ್ ಮಾಡ್ಬಿಟ್ಟು ನೋಡಿ. ಸೊ ಇದುವರೆಗೂ ವರ್ಕ್ ಆಗುತ್ತೆ. ಆಲ್ಮೋಸ್ಟ್ ನಾವು ಇವಾಗ ಬೇಸಿಕ್ ಕಾನ್ಫಿಗರೇಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದೀವಿ. ಓಕೆ ಎಕ್ಸಾಂಪಲ್ ಆರ್ಕಿಟೆಕ್ಚರ್ ಎಲ್ಲ ಕಂಪ್ಲೀಟ್ ಆಗಿದೆ. ಓಕೆ ಅದಾದ್ಮೇಲೆ ನಾವು ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಕೂಡ ಮಾಡಿದ್ವಿ. ಸೊ ದಿಸ್ ಇಸ್ ವಾಟ್ ಆಲ್ ಅಬೌಟ್. ಅಂಡ್ GL ಅಕೌಂಟಿಂಗ್ ಮಾಡಿದ್ವಿ. GL ಅಕೌಂಟಿಂಗ್ ಆದ್ಮೇಲೆ ಅಗೇನ್ ಟ್ಯಾಕ್ಸ್ ಕೋರ್ಸ್ ಎಲ್ಲ ಡಿಫೈನ್ ಮಾಡಿದ್ವಿ ಕಾನ್ಫಿಗರೇಷನ್ಸ್ ಅಲ್ಲಿ. ಅಂಡ್ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್, ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಕೂಡ ಆಗಿದೆ. ಡಾಕ್ಯುಮೆಂಟ್ ಸ್ಪ್ಲಿಟಿಂಗ್ ಆಗಿದೆ. ಅಂಡ್ ಜನರಲ್ ಅಕೌಂಟಿಂಗ್ ಅಲ್ಲಿ, ಜನರಲ್ ಲೆಜರ್ ಅಕೌಂಟಿಂಗ್ ಅಲ್ಲಿ ಪೋಸ್ಟಿಂಗ್ಸ್ ಕೂಡ ತೋರಿಸ್ತೀನಿ ನಾನು. ಓಕೆ ಸೊ ಪೋಸ್ಟಿಂಗ್ಸ್ ಕೂಡ ಯಾವ ತರ ಅಂತ ತೋರಿಸ್ಕೊಡಿ. ಓಕೆ ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸೊ ಐ ವಿಲ್ ಕ್ಲಿಯರ್ ಯುವರ್ ಡೌಟ್ಸ್. ಓಕೆ ಸೊ ಇಲ್ಲ ಅಂದ್ರೆ ನೆಕ್ಸ್ಟ್ BP ಕಾನ್ಫಿಗರೇಷನ್ಸ್ ಮಾಡೋಣ. ಓಕೆ ಅಂಡ್ ಬಿಫೋರ್ ದಟ್ ಬೇರೆ ಏನಾದ್ರು ಪೆಂಡಿಂಗ್ ಇದೆಯಾ? ಒಂದು ಸೆಕೆಂಡ್. ಡಾಕ್ಯುಮೆಂಟ್ ಸ್ಪ್ಲಿಟಿಂಗ್ ಆಗಿದೆ, ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಆಗಿದೆ, ಪ್ರಾಫಿಟ್ ಸೆಂಟರ್, ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಆಗಿದೆ. ಓಕೆ ಸೊ ಆಲ್ಮೋಸ್ಟ್ ನಮಗೆ ಬೇಸಿಕ್ ಕಾನ್ಫಿಗರೇಷನ್ಸ್ ಎಲ್ಲ ಆಗಿದೆ. ಓಕೆ ಸೊ ಇವಾಗ ನಾವ್ ಏನ್ ಮಾಡ್ತಿದೀವಿ ನೆಕ್ಸ್ಟ್, ಸೊ BP ಕಾನ್ಫಿಗರೇಷನ್ಸ್ ಅಂತ. ಓಕೆ ಸೊ ಇದ್ರ ಬಗ್ಗೆ ನಾನು ಥಿಯರಿಟಿಕಲ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ ಸೊ ಅದಾದ್ಮೇಲೆ ನಾಳೆ ಕ್ಲಾಸಲ್ಲಿ ಕಾನ್ಫಿಗರೇಷನ್ಸ್ ಮಾಡೋಣ. ಸೊ ಬಿಸ್ನೆಸ್ ಪಾರ್ಟ್. ಓಕೆ ಓಕೆ ಸೊ BP ಅಂದ ತಕ್ಷಣ ಸೊ ಬಿಸ್ನೆಸ್ ಪಾರ್ಟ್ನರ್ ಅಂತ ಕರಿತೀವಿ SAP ಟರ್ಮಿನಾಲಜಿ. ಓಕೆ ದಟ್ ಇಸ್ ವಾಟ್ ವಿ ಕಾಲ್ಡ್ BP ಅಂಡ್ T ಕೋಡ್ ಆಲ್ಸೋ BP ಓನ್ಲಿ. ಓಕೆ ಸೊ ಇದಕ್ಕೆ T ಕೋಡ್ ಕೂಡ BP ಅಂತಾನೆ ಇರುತ್ತೆ. ಓಕೆ ಸೊ ಇದಕ್ಕೆ ನೀವು BP ಕಾನ್ಫಿಗರೇಷನ್ಸ್ ಮಾಡೋದಕ್ಕೆ T ಕೋಡ್ ಅಲ್ಲ, ಅದು ಮಾಸ್ಟರ್ ಡಾಟಾ ಕ್ರಿಯೇಟ್ ಮಾಡೋದಕ್ಕೆ T ಕೋಡ್. ಓಕೆ ಸೊ ಇದರಲ್ಲಿ ನಮಗೆ 2 ಟೈಪ್ಸ್ ಆಫ್ ಬಿಸ್ನೆಸ್ ಪಾರ್ಟ್ನರ್ಸ್ ಬರ್ತಾರೆ. ಸೊ ಒಂದು ಬಂದ್ಬಿಟ್ಟು ಸಪ್ಲೈಯರ್. ಓಕೆ ಸಪ್ಲೈಯರ್ ಆರ್ ವೆಂಡರ್. ಓಕೆ ಅಂಡ್ ಕಸ್ಟಮರ್. ಓಕೆ ಸೊ ಇವರಿಬ್ರು ನಮಗೆ BP ಅಂದ್ರೆ ಐ ಮೀನ್ ಬಿಸ್ನೆಸ್
ಪಾರ್ಟ್ನರ್ಸ್ ಅಂತ. ಓಕೆ, ಸೊ ವೆಂಡರು ಇನ್ನೊಂದು ಕಸ್ಟಮರ್. ಸೊ ಇದಕ್ಕೆ ಎರಡಕ್ಕೂ ಸೇಮ್ ಕಾನ್ಫಿಗರೇಷನ್ಸೇ, ಬಟ್ ಲಿಟ್ಲ್ ಬಿಟ್ ಚೇಂಜಸ್ ಇರುತ್ತೆ. ಏನು ಅಂದರೆ ಗ್ರೂಪಿಂಗ್ ವೈಸು ವೆಂಡರಿಗೆ ಸಪ್ರೇಟ್ ಗ್ರೂಪಿಂಗ್ ಮಾಡ್ತೀವಿ, ಕಸ್ಟಮರ್ ಸಪ್ರೇಟ್ ಗ್ರೂಪಿಂಗ್ ಮಾಡ್ತೀವಿ, ಆ್ಯಂಡ್ ಬಿಸ್ನೆಸ್ ಪಾರ್ಟ್ನರ್ ರೋಲ್ಸ್ ಅಂತ ಬರುತ್ತೆ, ಅದಕ್ಕೆ ರೋಲ್ಸ್ ಕೂಡ ಡಿಫೈನ್ ಮಾಡ್ತೀವಿ. ಸೊ ಅಷ್ಟೇ ಚೇಂಜಸ್ ಇರೋದು ಎರಡಕ್ಕೂ, ಅದು ಬಿಟ್ಟರೆ ಬೇರೆ ಏನು ಚೇಂಜಸ್ ಇರೋದಿಲ್ಲ. ಓಕೆ, ಸೊ ನಾನೇನು ಮಾಡ್ತೀನಿ, ಫಸ್ಟ್ ನಿಮಗೆ ಸಪ್ಲೈಯರ್ ಅಥವಾ ವೆಂಡರ್ದು ಏನಿದೆ ಕಾನ್ಫಿಗರೇಷನ್ಸು, ಈ ಕಾನ್ಫಿಗರೇಷನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ಸೊ ಆ್ಯಂಡ್ ತೋರಿಸ್ತೀನಿ ಕೂಡ ಯಾವ ಥರ ಕಾನ್ಫಿಗರೇಷನ್ಸ್ ಮಾಡೋದು ಅಂತ. ಸೊ ಅದ್ರ ಬೇಸ್ ಮೇಲೆ ಪೋಸ್ಟಿಂಗ್ಸ್ ಮಾಡ್ತಾ ಹೋಗೋಣ. ಓಕೆ, ಸೊ ನೀವು ಮಾತ್ರ ಪ್ರಾಕ್ಟೀಸ್ ಮಾಡುವಾಗ ಸಪ್ಲೈಯರ್ ಆ್ಯಂಡ್ ವೆಂಡರ್ ಎರಡೂ ಕ್ರಿಯೇಟ್ ಮಾಡಿ. ನಿಮಗೆ ಏನಾದರೂ ಇಶ್ಯೂಸ್ ಅಥವಾ ಎರರ್ ಬಂತು ಅಂದರೆ, ಲೈಕ್ ಕಸ್ಟಮರ್ದು ಕ್ರಿಯೇಟ್ ಮಾಡುವಾಗ ಎರಡು ಸೇಮ್ ಇರುತ್ತೆ, ಅಂತ ಚೇಂಜಸ್ ಏನಿಲ್ಲ, ಮೇಜರ್ ಚೇಂಜಸ್ ಏನು ಇರೋದಿಲ್ಲ, ಎರಡು ಸೇಮ್ ಇರುತ್ತೆ ಕಾನ್ಫಿಗರೇಷನ್ಸ್ ವೈಸ್. ಸೊ ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂತಂದರೆ, ಸೊ ನಾನು ಅದಕ್ಕೆ ಹೆಲ್ಪ್ ಮಾಡ್ತೀನಿ. ಓಕೆ, ಸೊ ಏನು ಮಾಡಬೇಕು ಆ್ಯಂಡ್ ಯಾವ ಥರ ಕಾನ್ಫಿಗರೇಷನ್ ಮಾಡಬೇಕು ಅಂತ ನನಗೆ ಮತ್ತೆ ನಾನು ಬೇಕಿದ್ರೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಸೊ ಇದರಲ್ಲಿ ಮೇಯ್ನ್ ನಿಮಗೆ ಬಿ ಪಿ ಕಾನ್ಫಿಗರೇಷನ್ಸಲ್ಲಿ ಒಂದು ಅರೌಂಡ್ 7 ಸ್ಟೆಪ್ಸ್ ಏನೋ ಬರುತ್ತೆ ನಿಮಗೆ ಬಿ ಪಿ ಕಾನ್ಫಿಗರೇಷನ್ಸ್ದು. ಅದರ ಒಂದು ಸಪ್ರೇಟ್ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಕೂಡ ನಾನು ಪ್ರಿಪೇರ್ ಮಾಡಿದ್ದೀನಿ, ಲಾಸ್ಟ್ ಕ್ಲಾಸ್ ಬ್ಯಾಚಲ್ಲಿ ಆ್ಯಡ್ ಮಾಡಿದ್ದೆ. ಆ್ಯಕ್ಚುಲಿ ನಿಮಗೂ ಕೂಡ ಅದನ್ನ ಅಪ್ಲೋಡ್ ಮಾಡ್ತೀನಿ ನಾನು. ಲೆಟ್ ಮೀ ಚೆಕ್ ದ ಬ್ಯಾಚ್, ಲಾಸ್ಟ್ ಬ್ಯಾಚ್. ಓಕೆ, ಸೊ ಅದು ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿಬಿಟ್ಟು ಹಾಕಿದ್ದೆ, ಸೊ ಯಾವ ಥರ ಕಾನ್ಫಿಗರೇಷನ್ಸ್ ಮಾಡಬೇಕು ಅಂತ. ಓಕೆ, ಸೊ ಏನಕ್ಕೆ ಅಂದರೆ ಸ್ವಲ್ಪ ಟ್ರಿಕ್ಕಿ ಇರುತ್ತೆ, ಸೊ ನೆನಪಲ್ಲಿರೋ ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ಅವರಿಗೆ ನಾನು ಸಪ್ರೇಟ್ ಮೇಂಟೈನ್ ಮಾಡಿದ್ದೆ. ಅರೌಂಡ್ 9 ಸ್ಟೆಪ್ಸ್ ಇರುತ್ತೆ. ಸೊ ಫಸ್ಟ್ ನೀವು ಅಕೌಂಟಿಂಗ್ ಗ್ರೂಪ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಕೂಡ ನಂಬರ್ ರೇಂಜಸ್ನ ಮಾಡ್ತೀವಿ, ಲೈಕ್ ಡಾಕ್ಯುಮೆಂಟ್ ನಂಬರ್ ರೇಂಜ್ ಯಾವ ಥರ ಡಿಫೈನ್ ಮಾಡಿದ್ವೋ ಸೊ ಆ ಥರ ನಂಬರ್ ರೇಂಜಸ್ನ ಡಿಫೈನ್ ಮಾಡ್ತೀವಿ. ಆ್ಯಂಡ್ ನಂಬರ್ ರೇಂಜಸ್ನ ಅಕೌಂಟಿಂಗ್ ಗ್ರೂಪ್ಗೆ ಅಸೈನ್ ಮಾಡ್ತೀವಿ. ಅದಾದಮೇಲೆ ಬಿ ಪಿ ರೋಲ್, ಡಿಫೈನ್ ಬಿ ಪಿ ರೋಲ್ ಅಂತ ನಾನು ಹೇಳಿದ್ನಲ್ಲ, ಬಿ ಪಿ ರೋಲ್ ಮಾಡಬೇಕು, ಕಸ್ಟಮರಿಗೆ ಸಪ್ರೇಟು ವೆಂಡರ್ ಸಪ್ರೇಟ್ ಅಂತ. ಸೊ ಬಿ ಪಿ ರೋಲ್ ಕೂಡ ಡಿಫೈನ್ ಮಾಡ್ತೀವಿ. ಸೊ ಅಕೌಂಟಿಂಗ್ ಗ್ರೂಪ್ ಏನಕ್ಕೆ ಆ್ಯಂಡ್ ಬಿ ಪಿ ರೋಲ್ ಏನಕ್ಕೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ವೆಂಡರ್ ಅಕೌಂಟಿಂಗ್ ಗ್ರೂಪ್ ಏನಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಸಪ್ರೇಟ್ ಟೈಪ್ಸ್ ಆಫ್ ವೆಂಡರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಲೈಕ್ ಒನ್ ಟೈಮ್ ವೆಂಡರ್, ಫಾರಿನ್ ವೆಂಡರ್, ಡೊಮೆಸ್ಟಿಕ್ ವೆಂಡರ್ಸ್, ಸೊ ಈ ಥರ ಇರ್ತಾರೆ ಅಂತ ಇಟ್ಕೊಳ್ಳಿ. ಸೊ ಈ ಥರ ನೀವು ವೆಂಡರ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡ್ತೀರಾ ಅಂದರೆ ವೆಂಡರ್ ಗ್ರೂಪ್ಸ್ನ ಮಲ್ಟಿಪಲ್ ವೆಂಡರ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಅದಕ್ಕೆ ನೀವು ಬಿ ಪಿ ರೋಲ್ ಕೂಡ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಏನಕ್ಕೆ ಬಿ ಪಿ ರೋಲ್ನ ಕ್ರಿಯೇಟ್ ಮಾಡಬೇಕು ಅಂದರೆ, ಸೊ ಒಂದು ಬಿ ಪಿಗೆ ಮಲ್ಟಿಪಲ್ ನೀವು ರೋಲ್ಸ್ ಕ್ರಿಯೇಟ್ ಮಾಡ್ಬೋದು. ಹೆಂಗೆ ಅಂದರೆ, ಬಂದ್ಬಿಟ್ಟು ಫೈನಾನ್ಸ್ ವೆಂಡರ್ ಅಂತ ಕ್ರಿಯೇಟ್ ಮಾಡ್ಬೋದು, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಪರ್ಪಸ್ಗೋಸ್ಕರ. ಅಥವಾ ಸೊ ಅಗೇನ್ ನಿಮಗೆ ಡಿಫ್ರೆಂಟ್ ನೀವು ವೆಂಡರ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಫಾರ್ MM ಪರ್ಪಸ್ಗೆ ಪೋಸ್ಟಿಂಗ್ಸ್ ಅಲೋ ಮಾಡ್ದಂಗೆ ಓನ್ಲಿ ಫಾರ್ MM ಪರ್ಪಸ್, ರೆಕಾರ್ಡಿಂಗ್ ಪರ್ಪಸ್ಗೋಸ್ಕರ ಬಿ ಪಿ ರೋಲ್ಸ್ನ ಡಿಫೈನ್ ಮಾಡ್ತಾ ಹೋಗ್ಬೋದು. ಸೊ ಆ ಬಿ ಪಿ ರೋಲ್ನ ಡಿಫೈನ್ ಮಾಡಬೇಕು. ಆಮೇಲೆ ನಾವು ನಂಬರ್ ರೇಂಜಸ್ ಆ್ಯಂಡ್ ಗ್ರೂಪಿಂಗ್ಸ್ನ ಮಾಡ್ತೀವಿ. ಸೊ ಅದಕ್ಕೆ ಕೂಡ ಮತ್ತೆ ನಂಬರ್ ರೇಂಜಸ್ನ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಇದಾದ್ಮೇಲೆ ನಿಮಗೆ ಆ ಗ್ರೂಪಿಗೆ ನಂಬರ್ ರೇಂಜಸ್ನ ಅಸೈನ್ ಮಾಡಿ ಮಾಸ್ಟರ್ ಡೇಟಾ ಸಿಂಕ್ರನೈಸ್ ಮಾಡ್ತೀವಿ. ಸೊ ವೈ ವಿ ವಿಲ್ ಡೂ ದ ಮಾಸ್ಟರ್ ಡೇಟಾ ಸಿಂಕ್ರನೈಸ್ ಅಂದರೆ, ಸೊ ಇದು ಸಿಂಕ್ರನೈಸ್ ಮಾಡೋದ್ರಿಂದ ಸೊ ನಿಮ್ಮದು ವೆಂಡರ್ ಡೇಟಾ ಏನಿರುತ್ತೆ, ಅದು ಕಸ್ಟಮರ್ ಡೇಟಾ ಏನಿರುತ್ತೆ, ಅದು ಕಂಪನಿ ಕೋಡ್ಗೆ ಎಕ್ಸ್ಟೆಂಡ್ ಮಾಡ್ಬೋದು, ಲೈಕ್ ಪರ್ಚೇಸ್ ಆರ್ಗನೈಸೇಷನ್ಸ್ಗೆ, ಕಂಪನಿ ಕೋಡ್ಸ್ಗೆ ಅಸೈನ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಮಲ್ಟಿಪಲ್ ಬಿಸ್ನೆಸ್ ಪಾರ್ಟ್ನರ್ಸ್ ರೋಲ್ಸ್ ಕೂಡ ಅಸೈನ್ ಮಾಡ್ಬೋದು. ಸೊ ಇಫ್ ಯು ಆರ್ ನಾಟ್ ಡೂಯಿಂಗ್ ದ ಸಿಂಕ್ರನೈಸೇಷನ್, ಇಟ್ ವಿಲ್ ನಾಟ್ ಟ್ರಿಗರ್ ಟು ದ ಎನಿ ಬಿ ಪಿ ರೋಲ್ಸ್. ಓಕೆ, ಸೊ ಸಿಂಕ್ರನೈಸೇಷನ್ ಇಸ್ ಮ್ಯಾಂಡೇಟರಿ. ಸೊ ಸಿಂಕ್ರನೈಸೇಷನ್ ಮಾಡಬೇಕು. ಅದಾದಮೇಲೆ ಬಿಸ್ನೆಸ್ ಪಾರ್ಟ್ನರ್ದು ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಬೇಕು. ನಾವು GL ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಿದ್ವಲ್ಲ FS00 ಇನ್ ದ ಸೇಮ್ ವೇ, ಸೊ ವಿ ನೀಡ್ ಟು ಕ್ರಿಯೇಟ್ ಬಿಸ್ನೆಸ್ ಪಾರ್ಟ್ನರ್ ಮಾಸ್ಟರ್ ಡೇಟಾ. ಸೊ ಅಂದರೆ ವೆಂಡರ್ ಮಾಸ್ಟರ್ ಡೇಟಾ ಅಂಡ್ ಕಸ್ಟಮರ್ ಮಾಸ್ಟರ್ ಡೇಟಾ. So this is in S/4HANA, this terminology BP configurations is there in ECC system. So there is no BP configuration. So we have to do the separate configuration and separate master data with the separate T code in ECC system. But in S/4HANA, for both vendor and customer, we can do the configuration and we can create a master data in BP T code. Okay. So before ಆತ ಇರಲಿಲ್ಲ. ಬಿಫೋರ್ ನೀವು ಏನು ಮಾಡಬೇಕಿತ್ತು ಅಂತಂದರೆ, ಪರ್ಟಿಕ್ಯುಲರ್ ಆಗಿ ಸೊ ನೀವು ಕ್ರಿಯೇಟ್ ಮಾಡಬೇಕಿತ್ತು. ಬಟ್ ಒಂದು ಟಿ ಕೋಡ್ ಹಾಕ್ಬಿಟ್ಟು ಅಗೇನ್ XK01 ಅಂಡ್ XD01 ಅಂತ ಟಿ ಕೋಡ್ ಇತ್ತು. ಸೊ ಆ ಟಿ ಕೋಡ್ ಹಾಕ್ಬಿಟ್ಟು ನೀವು ಮಾಸ್ಟರ್ ಡೇಟಾನ ಕ್ರಿಯೇಟ್ ಮಾಡಬೇಕಾಗಿತ್ತು. ಬಟ್ ಇನ್ S/4HANA ಸೊ ನೀವು ಡೈರೆಕ್ಟ್ ಆಗಿ ಕ್ರಿಯೇಟ್ ಮಾಡಬಹುದು. ಸೊ ಅಂಡ್ ಇಂಟರ್ವ್ಯೂಲ್ ಕೂಡ ಈ ಕ್ವಶನ್ ಕೇಳ್ತಾರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಲೈಕ್ ECC ಅಂಡ್ S/4HANA ಚೇಂಜಸ್ ಅಂತ ಬಂದಾಗ ಇದು ಒಂದು ಪಾಯಿಂಟ್ ಬರುತ್ತೆ. ಓಕೆ, ಸೊ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸುಮಾರು, ಬಟ್ ಸ್ಟಿಲ್ ನಿಮಗೆ BP ಕಾನ್ಫಿಗರೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ BP ಟಿ ಕೋಡ್ ಯೂಸ್ ಮಾಡಿಕೊಂಡು ನಾವು ಮಾಸ್ಟರ್ ಡೇಟಾನ ಕ್ರಿಯೇಟ್ ಮಾಡ್ತೀವಿ. ಸೊ ಬಿಫೋರ್ ಹೆಂಗಿತ್ತು ಅಂದರೆ S/4HANA ECCಲಿ ಸೊ ನೀವು ಮ್ಯಾನ್ಯುವಲ್ ಆಗಿ ಒಂದು ವೆಂಡರ್ಗೆ ಅಂಡ್ ಕಸ್ಟಮರ್ಗೆ ಸಪ್ರೇಟ್ ಟಿ ಕೋಡ್ ಮುಖಾಂತರ ಕಾನ್ಫಿಗರೇಷನ್ಸ್ ಮಾಡಬೇಕಿತ್ತು ಅಂಡ್ ಚೇಂಜಸ್ ಕೂಡ ಮಾಡಬೇಕಿತ್ತು.
ಸೊ ಇಲ್ಲಿ ನಾವು ಅದ್ರ ಸಪರೇಟ್ ಕ್ರಿಯೇಟ್ ಮಾಡೋದ್ರ ಬದಲು ಏನ್ ಮಾಡಿದ್ವಿ, ಮಾಸ್ಟರ್ ಡಾಟಾ ಸಿಂಕ್ರನೈಸ್ ಮಾಡ್ಬಿಟ್ಟು BP ರೋಲ್ ಥ್ರೂ ನಾವು ಅಸೈನ್ ಮಾಡ್ತಾ ಹೋಗ್ತೀವಿ ಅಂಡ್ ಗ್ರೂಪಿಂಗ್ಸ್ ಕೂಡ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದು ವಿತ್ ಪಾತ್. ಸೊ ನಿಮಗೆ ಅರ್ಥ ಆಗೋ ತರನೇ ನಾನು ಡಾಕ್ಯುಮೆಂಟ್ ಪ್ರಿಪೇರ್ ಕೂಡ ಮಾಡಿದ್ದೀನಿ. ಓಕೆ, ಸೊ ಇದು ನಾನು ಓಲ್ಡ್ ಕ್ಲಾಸ್ ಮಾಡಿದ್ದು, ಸೊ ಅದು ಸ್ಕ್ರೀನ್ ಶಾಟ್ ತಗೊಂಡು ಒಂದು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ನೀವು ಇದ್ರ ಪ್ರಕಾರನೇ ಸೊ ನೀವು ಕೂಡ ಕಾನ್ಫಿಗರೇಷನ್ ಮಾಡ್ಬೋದು. ಓಕೆ, ಸೊ ಇದು ಸ್ಟೆಪ್ಸ್. ಸೊ ನಾನು ನಾಳೆ ಕ್ಲಾಸಲ್ಲಿ ನಿಮ್ಗೆ ಏನು ಮಾಡ್ತೀನಿ, ಎಕ್ಸಾಕ್ಟ್ಲಿ ಇವೆಲ್ಲ ಸ್ಟೆಪ್ಸ್ ಏನಿದೆ, ಸೊ ಎಸ್ ಪರ್ ದ ಸ್ಟೆಪ್ಸ್ ಕಾನ್ಫಿಗರೇಷನ್ಸ್ ಮಾಡ್ಬಿಟ್ಟು ಸೊ ನಿಮಗೆ ಈ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇದೇನಕ್ಕೆ ಕಾನ್ಫಿಗರೇಷನ್ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡೋದು ಅಂತಂದ್ರೆ ಸ್ವಲ್ಪ ಇದು ಟ್ರಿಕ್ಕಿ ಇದೆ, ಕನ್ಫ್ಯೂಷನ್ ಆಗುತ್ತೆ ನಿಮಗೆ, ಬಿಕಾಸ್ ಡಿಫ್ರೆಂಟ್ ಗ್ರೂಪಿಂಗ್ಸ್ ಬರುತ್ತೆ. ಸೊ ಆ ಥರ ಗ್ರೂಪಿಂಗ್ ಬರೋದ್ರಿಂದ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿದ್ದೀನಿ. ಓಕೆ, ಸೊ ಇದು ನಾನು ನಿಮಗೆ ಅಪ್ಲೋಡ್ ಕೂಡ ಮಾಡ್ತೀನಿ. ಓಕೆ, ನೀವು ಕ್ಲಾಸ್ ಕೇಳ್ಬಿಟ್ಟು ಸ್ಟಿಲ್ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಂಡು ಕಾನ್ಫಿಗರೇಷನ್ಸ್ ಮಾಡ್ಬೋದು. ಓಕೆನಾ, ಸೊ ಈ ತರ ಸ್ಟೆಪ್ಸ್ ಇರುತ್ತೆ. ಅಂಡ್ ಇದೆಲ್ಲ ಏನಾದ್ರು ಡೌಟ್ಸ್ ಇದೆಯಾ BP ಕಾನ್ಫಿಗರೇಷನ್ಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಪಾಯಿಂಟ್ಸ್ ಅಲ್ಲಿ? Okay, so then if you don't have any doubt, okay, so we'll discuss on error or some doubts if you have. Okay, so ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾಳೆ ಕ್ಲಾಸಲ್ಲಿ ನಾನು BP ಕಾನ್ಫಿಗರೇಷನ್ ಕಂಟಿನ್ಯೂ ಮಾಡ್ತೀನಿ. ಸೊ ಏನಾದ್ರು ಡೌಟ್ಸ್ ಇದೆಯಾ? ಸೊ ನೀವು ಪ್ರಾಕ್ಟೀಸ್ ಮಾಡಬೇಕು, ವೀಕೆಂಡ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನೀವು ಡೌಟ್ ಕೇಳ್ತೀರಾ ಅಂತ ಇಟ್ಕೊಂಡು ಬಂದಿದ್ದೆ ನಾನು ಇವತ್ತು ಆಕ್ಚುಲಿ. ಓಕೆ, ಸೊ ಯಾರಿಗೂ ಡೌಟ್ ಇಲ್ಲ ಅಂದ್ರೆ ಮೇ ಬಿ ನಿಮ್ಗೆ ಯಾರಿಗೂ ಇಶ್ಯೂ ಇದೆ ಇರ್ಬೋದು ಒಂದು, ಇಲ್ಲ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಎರಡರಲ್ಲೊಂದು ಪಕ್ಕ ಆಗಿರುತ್ತೆ. ಬಿಕಾಸ್ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಏನಾದ್ರು ಒಂದು ಇಶ್ಯೂ ಬಂದೇ ಇರುತ್ತೆ, ಬಂದಿಲ್ಲ ಅಂದ್ರೆ ಸಂತೋಷ, ನೋ ಇಶ್ಯೂ. ಓಕೆ, ಇಫ್ ಯು ಆರ್ ಇಶ್ಯೂ. ಎಸ್, ಇಲ್ಲ ಪ್ರಾಕ್ಟೀಸ್ ಮಾಡಿಲ್ಲ ಸರ್, ಸ್ಟಾರ್ಟ್ ಮಾಡ್ತೀವಿ ಸರ್. ಎಸ್ ಐ ನೋ ಬಿಕಾಸ್ ಸಿ ನೀವು ನೋಡಿ, ನೀವು ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಸೊ 2 months ಆದ್ಮೇಲೆ ಇನ್ನೊಂದು ಮಂತ್ ನಿಮಗೆ ಸರ್ವರ್ ಆಕ್ಸೆಸ್ ಉಳಿಯುತ್ತೆ, ಟೋಟಲ್ 3 months ಸರ್ವರ್ ಆಕ್ಸೆಸ್ ಇರುತ್ತೆ, ರೈಟ್? ಸೊ 3 months ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿಲ್ಲ ನೀವು ಪರ್ಫೆಕ್ಟ್ ಆಗಿ ಅಂದ್ರೆ ಅಗೇನ್ ನೀವು ಸರ್ವರ್ ಇದ್ದು ನೀವು ಮತ್ತೆ ಎಕ್ಸ್ಟೆನ್ಷನ್ ಪರ್ಚೇಸ್ ಮಾಡಲೇಬೇಕು. ಅವಾಗ ನೀವು 2500 rupees ಕೊಟ್ಟು ಸರ್ವರ್ ಪರ್ಚೇಸ್ ಮಾಡಲೇಬೇಕು. ಏನಕ್ಕೆ ಪರ್ಚೇಸ್ ಮಾಡಬೇಕು ಅಂದ್ರೆ ಅದು ನಿಮ್ಮ ಪರ್ಪಸ್ಗೋಸ್ಕರ. ಓಕೆ, ನೀವು ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ. ನಿಮ್ಗೆ ಇಷ್ಟ ಇಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತಂದ್ರೆ ನಿಮ್ ಇಷ್ಟ, ಬಟ್ ಸ್ಟಿಲ್ ನೀವು ಪರ್ಚೇಸ್ ಮಾಡಿದ್ರೆ ಒಳ್ಳೇದು. ಬಿಕಾಸ್ ನೀವು ಪ್ರಾಕ್ಟೀಸ್ ಮಾಡಬೇಕು, ಸ್ಟಿಲ್ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆ ಫ್ಲೋ ಹಂಗೆ ಇದ್ರೇನೆ ನಿಮಗೆ ಈಸಿ ಆಗೋದು. ನೀವು ಜಾಬ್ ಸ್ವಿಚ್ ಮಾಡಿದ್ರು ಕೂಡ ನಿಮ್ಮ ಹತ್ರ ಒಂದು ಸರ್ವರ್ ಇರಬೇಕು. ಓಕೆ, ಬಿಕಾಸ್ ಏನೇ ಡೌಟ್ಸ್ ಬಂದ್ರು ನೀವು ಆ ಸರ್ವರ್ ಪ್ರಾಕ್ಟೀಸ್ ಮಾಡ್ಕೋಬಹುದು. ಎಸ್ ಸರ್, ಸರ್ವರ್ಗೆ ಎಷ್ಟು ದಿವಸ ಇರುತ್ತೆ? ಮತ್ತೆ 3 months ಅಂತ ಹೇಳಿದ್ವಲ್ಲ ಸರ್, ಡೆಮೋಲೆ ಹೇಳಿದ್ವಲ್ಲ ನನಗೆ 3 months ಇರುತ್ತೆ. ಅಲ್ಲ ಮತ್ತೆ ಈಗ ರಿನ್ಯೂವಲ್ ಮಾಡ್ಕೊಂಡ್ರೆ 2500 ಸರ್. ಅದು ಎಷ್ಟು ದಿವಸ ಇರುತ್ತೆ? 3 months. ಅದು 3 months ಇರುತ್ತಾ? ಎಸ್ 3 months. ಸೊ ಆ ತರ ಇರುತ್ತೆ. ಸೊ ನೀವು ಬೇಕು ಅಂದ್ರೆ ಆಮೇಲೆ ನೀವು ಪರ್ಚೇಸ್ ಮಾಡಬಹುದು. ಓಕೆ, ಯೂಟ್ಯೂಬ್ ಎಲ್ಲ ಸಿಗುತ್ತಿಲ್ಲ ಸರ್ ನಮ್ಗೆ ಕಂಟಿನ್ಯೂಸ್ ಆಗಿ? ಏನ್ ಹೇಳಿ? ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಲೈಫ್ ಟೈಮ್ ಆಕ್ಸೆಸ್ ಇಲ್ಲ. ಓಕೆ ಓಕೆ. ಸಿ ಅದ್ರಲ್ಲಿ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ನಿಮಗೆ ನೋಟ್ಸ್, ಕಾನ್ಫಿಗರೇಷನ್ ಡಾಕ್ಯುಮೆಂಟ್ಸ್ ನಾನು ಏನೇನು ಹ್ಯಾಂಡ್ ಓವರ್ ಮಾಡ್ತೀನಿ ಅದೆಲ್ಲ ನಿಮಗೆ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಓಕೆ, ಸೊ ನೀವು ಪ್ರಾಕ್ಟೀಸ್ ಮಾಡಿ. ನಾವು ಬ್ಯಾಂಕ್ ಅಲ್ಲಿ ಇರೋದಲ್ಲ, ಸ್ವಲ್ಪ ಮಾರ್ಚ್ ಅಂದ್ರೆ JFM ಎಂಡಿಂಗ್ ಇದೆ, ಸ್ವಲ್ಪ ಸಿಕ್ಕಾಬಿಟ್ಟು ಬಿಸಿ ಇದೀವಿ, ಅದಕ್ಕೋಸ್ಕರ ಆಗ್ತಿಲ್ಲ. ಓಕೆ ಓಕೆ, ಸ್ಟಿಲ್ ನಾನು ಮಾಡ್ತಾ ಇದೀನಿ ಸ್ಲೋಲಿ. ಸೊ ಅದಕ್ಕೆ ನಾನು ಅಟ್ಲೀಸ್ಟ್ ನೀವು ವೀಕೆಂಡ್ ಟ್ರೈ ಮಾಡಿ ಅಂತ ಹೇಳೋದು ಅದಕ್ಕೆ ನಾನು. ಓಕೆ, ಸೊ ಟ್ರೈ ಇನ್ ವೀಕೆಂಡ್ಸ್. ಓಕೆ, ವೀಕೆಂಡ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ಟ್ರೈ ಮಾಡಿ. ಓಕೆ, ಶ್ಯೂರ್ ಸರ್, ಶ್ಯೂರ್. ಓಕೆ ಓಕೆ ಸರ್, ಅದು ಇಂಟರ್ವ್ಯೂ ಎಲ್ಲ ಪ್ರಾಕ್ಟಿಕಲ್ ಆಗಿ ಕೇಳ್ತಾರಾ ಅಥವಾ ಥಿಯರಿಟಿಕಲ್ ಓನ್ಲಿ? ಸರ್ ಬರೀ ಥಿಯರಿಟಿಕಲ್ ಕೇಳಿದ್ರೆ ನಾನು ಇಷ್ಟೊಂದು ಪ್ರಾಕ್ಟಿಕಲ್ ಆಗಿ ಯಾಕೆ ಎಕ್ಸ್ಪ್ಲೇನ್ ಮಾಡ್ಬೇಕಿತ್ತು ಹೇಳಿ? ಪ್ರಾಕ್ಟಿಕಲ್ ಕೇಳ್ತಾರೆ, ಆಸ್ ಪರ್ ದ ರಿಯಲ್ ಟೈಮ್ ಪ್ರಾಜೆಕ್ಟ್ ಏನಿದೆ, ರಿಯಲ್ ಟೈಮ್ ಪ್ರೋಸೆಸ್ ಅದನ್ನೇ ಕೇಳ್ತಾರೆ. ಸೊ ಅದಕ್ಕೋಸ್ಕರನೇ ನಾನು ನಿಮಗೆ ಪ್ರಾಕ್ಟೀಸ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡುವಾಗ ಸೊ ನಾನು ನಿಮಗೆ ಥಿಯರಿಟಿಕಲ್ ಪಾಯಿಂಟ್ಸ್ ಅಂಡ್ ಪ್ರಾಕ್ಟಿಕಲ್ ಪಾಯಿಂಟ್ಸ್ ಎರಡನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೀನ್ಸ್ ನಾವು ಸರ್ವರ್ ಆಕ್ಸೆಸ್ ಇರಲ್ಲ ಅಂದ್ರೆ ಇಂಟರ್ವ್ಯೂ ಟೈಮಲ್ಲಿ 3 months ಇರುತ್ತೆ. ನಿಮ್ ಸರ್ವರ್ ಕ್ಲೋಸ್ ಆಗೋ ಮೂಮೆಂಟ್ಗೆ ನೀವು ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಪೇ ಮಾಡ್ಬಿಟ್ಟು ತಗೊಳ್ಳಿ ಸರ್ವರ್ನ, ಇನ್ನು 3 months ಬರುತ್ತೆ ಮತ್ತೆ. ಓಕೆ, ಆದ್ಮೇಲೆ ಇನ್ನೊಂದು ಏನು ಅಂದ್ರೆ ನಿಮಗೆ ನೆಕ್ಸ್ಟ್ ಮತ್ತೆ ಸರ್ವರ್ ಬೇಕು ಅಂತ ಅಂದಾಗ ಸೇಮ್ ಯೂಸರ್ ID ಸೇಮ್ ಪಾಸ್ವರ್ಡ್ ಕೊಡೋದಿಲ್ಲ, ಅಗೇನ್ ನಿಮಗೆ ಬೇರೆ ಸರ್ವರ್ ಕೊಡ್ತಾರೆ ಅವರು. ಓಕೆ, ಸೊ ದಟ್ ನೀವು ಕಾನ್ಫಿಗರೇಷನ್ಸ್ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ನೀವು ಬಿಗಿನಿಂಗ್ ಇಂದ ಇನ್ನೊಂದ್ಸಲ ನೀವು ಹೊಸ ಸರ್ವರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಬೇಕು. ಓಕೆ,
Okay, fine. So if you have any questions, you guys can ask the questions. If not, we can close the call for the day. Okay. So ನಾಳೆಯಿಂದ BP configuration start ಮಾಡ್ತೀನಿ. BP configuration it will take around 1 or 2 classes. Okay. So ಅದಾದ್ಮೇಲೆ again vendor postings. So ಯಾವ ತರ AP cycle ವರ್ಕ್ ಆಗುತ್ತೆ accounts payable. Okay. So ಆ cycle ನ explain ಮಾಡ್ತೀನಿ. So from ನಿಮಗೆ PO ಇಂದ ಮಾಡೋದಕ್ಕಾಗಲ್ಲ because PO it will come from MM team. Okay. So MM through ಇಂದ ಬರೋದು PO. So ನಾನ್ PO postings ನೆಲ್ಲ explain ಮಾಡ್ತೀನಿ. Okay. ಅಂಡ್ ಕಾನ್ಫಿಗರೇಷನ್ ಬಂದ್ಬಿಟ್ಟು ಇಂಟಿಗ್ರೇಷನ್ ಕಾನ್ಫಿಗರೇಷನ್ಸ್ ಯಾವ ತರ ಇರುತ್ತೆ ಇನ್ ಬಿಟ್ವೀನ್ MM ಅಂಡ್ F5. ಸೊ ಅದರಲ್ಲಿ F5 ಪಾರ್ಟ್ ಏನಿದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನಾನು. ಓಕೆ ಓಕೆ ಸೊ ದೆನ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ಕ್ವಶನ್ಸ್ ದೆನ್ ಫೈನ್ ಕ್ಯಾನ್ ಕ್ಲೋಸ್ ದ ಕಾಲ್ ಫಾರ್ ದ ಡೇ. ವಿಲ್ ಕನೆಕ್ಟ್ ಟುಮಾರೋ. ಓಕೆ ಅಂಡ್ ಪ್ಲೀಸ್ ಡೂ ದ ಪ್ರಾಕ್ಟೀಸ್. ಓಕೆ ಸೊ ಎಲ್ಲರೂ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರಲ್ಲ ಅಂಡ್ ಎಲ್ಲರೂ ಬಿಸಿ ಇರಲ್ಲ, ಐ ನೋ ವೆರಿ ವೆಲ್. ಓಕೆ ಸೊ ಎಲ್ಲೋ ಕೆಲವ್ರು ಬಿಸಿ ಇರ್ತೀರಾ, ಬಟ್ ಎಂಡ್ ಆಫ್ ದ ಡೇ ವೀಕೆಂಡ್ ಅಲ್ಲಿ ನಿಮಗೆ ಟೈಮ್ ಸಿಗುತ್ತೆ. ಓಕೆ ಪ್ಲೀಸ್ ಡೂ ಪ್ರಾಕ್ಟೀಸ್. ಸೊ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದ್ರೆ ನನಗೂ ಕ್ಲಾಸಸ್ ತಗೊಳೋದಕ್ಕೆ ಖಂಡಿತ ಬೋರ್ ಆಗೇ ಆಗುತ್ತೆ. ಓಕೆ ಸೊ ಪ್ಲೀಸ್ ಡೂ ಪ್ರಾಕ್ಟೀಸ್. ಓಕೆ ಸಿ ನೀವು ಕೂಡ ಸ್ವಲ್ಪ ಡೌಟ್ಸ್ ಹತ್ರ ಬಂದ್ರೆ ನನಗೂ ಸ್ವಲ್ಪ ಇಂಟ್ರೆಸ್ಟ್. ಓಕೆ ದೆನ್ ಫೈನ್, ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.